ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಮತ್ತೊಮ್ಮೆ ಆದ್ವಾ ಅಕಾಡೆಮಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಸೈನ್ಸ್ ಆ್ಯಂಡ್ ಟೆಕ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಫೆಬ್ರವರಿ 1 to 8, 2025 ವರೆಗೂ ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ ನಾವು ಕ್ವಶನ್ಸ್ ರಿಲೇಟೆಡ್ ವಿತ್ MCQ ವಿತ್ ಎಕ್ಸ್ಪ್ಲನೇಷನ್ ಆ್ಯಂಡ್ ಆಲ್ಸೋ ಸಮ್ ಆಫ್ ದಿ ಕಾನ್ಸೆಪ್ಟ್ಸ್ನ ತಿಳ್ತಾ ಹೋಗೋದ್ರಿಂದ ಡೆಫಿನೆಟ್ಲಿ ನಿಮಗೆ ಇದು ಹೆಲ್ಪ್ಫುಲ್ ಆಗೇ ಆಗುತ್ತೆ. ಹಾಗೆ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದೀರೋ, ಅದೇ ರೀತಿ ಯಾರೆಲ್ಲ ಸಜೆಷನ್ಸ್ ಕೊಡಬೇಕನ್ಸುತ್ತೋ ಅವರು ಕೂಡ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ಸೊ ದಟ್ ಆ ಸಜೆಷನ್ಸ್ ಆ ಕಮೆಂಟಿಂದ ನಮಗೂ ಕೂಡ ಇಂಪ್ರೂವ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಏನೇ ಡೌಟ್ಸ್ ಇದ್ದರೂ ಸಜೆಷನ್ಸ್ ಇದ್ದರೂ ಕೂಡ ಯು ಕ್ಯಾನ್ ಮೆನ್ಷನ್ ಇನ್ ದ ಕಮೆಂಟ್ ಬಾಕ್ಸ್. ಇವತ್ತಿನ ಮೊದಲನೇ ಪ್ರಶ್ನೆನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಮೊದಲನೇ ಪ್ರಶ್ನೆ ಶುರು ಮಾಡೋಕ್ಕೂ ಮುಂಚೆ PDF ಯಾರಿಗೆಲ್ಲ ರಿಕ್ವೈರ್ಡ್ ಇದೆಯೋ ಸೊ ಅವರು ನಮ್ಮ ವೆಬ್ಸೈಟಲ್ಲಿ advaacademy.in ಅನ್ನೋ ವೆಬ್ಸೈಟಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಅಲ್ಲಿ ನೀವು ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಆ್ಯಂಡ್ ಯಾವೆಲ್ಲ ಟಾಪಿಕ್ಸ್ ಕವರ್ ಮಾಡ್ತೀವಿ ಈ ವಿಡಿಯೋದಲ್ಲಿ ನೋಡೋದಾದರೆ, ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್, ಆಕ್ಸಿಯಮ್ 4 ಮಿಷನ್, ಲೆಪ್ರೋಸಿ, ಹ್ಯೂಮನ್ ಆಫ್ರಿಕನ್ ಟ್ರೈಪಾನೋಸೋಮೈಸಿಸ್ ಆ್ಯಂಡ್ ಪಾಯಿಂಟ್ ನೇಮೋ, ಆಂಕೋಸರ್ಸಿಯಾಸಿಸ್, ಕಾಂಪೋಸಿಟ್ ಮೆಟೀರಿಯಲ್, ಪಿನಾಕಾ MLRS. ಈ ಟಾಪಿಕ್ಸ್ನ ನಾವು ಕ್ವಶನ್ ಥ್ರೂ MCQ ಥ್ರೂ ಡಿಸ್ಕಸ್ ಮಾಡ್ತಾ ಹೋಗೋಣ. ಇವತ್ತಿನ ಮೊದಲನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಬೆಸ್ಟ್ ಡಿಸ್ಕ್ರೈಬ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಎ GPU ಆ್ಯಂಡ್ ಎ CPU ಇನ್ ದ ಕಾಂಟೆಕ್ಸ್ಟ್ ಆಫ್ AI ಮಾಡೆಲ್ ಟ್ರೈನಿಂಗ್ ಅಂತ ಇದೆ. ಇದು ಏನಕ್ಕೆ ನ್ಯೂಸಲ್ಲಿದೆ ಅದ್ರ ಬಗ್ಗೆ ಫಸ್ಟ್ ಡಿಸ್ಕಸ್ ಮಾಡೋಣ. ಇಲ್ಲಿ ನೋಡ್ಬೋದು ನಮ್ಮ ವೀಕ್ಲಿ ಕರೆಂಟ್ ಅಫೇರ್ಸ್ ಏನಿದೆ ಫ್ರಮ್ ಫೆಬ್ರವರಿ 1 to 8 ಇದು 8, 2025 ನಮ್ಮ ವೆಬ್ಸೈಟಲ್ಲಿ advaacademy.in ಅಲ್ಲಿ ಅವೈಲೇಬಲ್ ಇದೆ. ಸೊ ಇಲ್ಲಿ ಡೀಟೇಲ್ ಆಗಿ ನಾವು ಪಾಲಿಟಿ ಆಯಿತು ಆ್ಯಂಡ್ ಆಲ್ಸೋ ಈವನ್ ರಿಲೇಟೆಡ್ ಟು ದ ಎಕನಾಮಿ ಆಯಿತು, ಈ ಥರ ಸಬ್ಜೆಕ್ಟ್ ವೈಸು ಡಿವೈಡ್ ಮಾಡಿದ್ದೀವಿ. ಸೊ ಯಾರೆಲ್ಲ ರಿಕ್ವೈರ್ಡ್ ಇದನ್ನು ಸೊ ನಮ್ಮ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಇಲ್ಲಿ ಎಕನಾಮಿ ಕೂಡ ನಾವು ಮೆನ್ಷನ್ ಮಾಡಿದ್ದೀವಿ. ಈ ಥರ ಸಬ್ಜೆಕ್ಟ್ ವೈಸ್ ಎಲ್ಲನೂ ಇಲ್ಲಿ ಅವೈಲೇಬಲ್ ಇದೆ. ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ದ ನೋಡೋದಾದರೆ ನಾವು ಫಸ್ಟ್ನೇದು ಕ್ವಶನ್ಸ್ ಏನು ನೋಡಿದ್ವು ಅಲ್ಲಿ ನಿಮಗೆ ಫಸ್ಟ್ನೇದು ಲಾರ್ಜ್ ಲ್ಯಾಂಗ್ವೇಜ್ ಮಾಡಲ್ ಅಂತ ನ್ಯೂಸಲ್ಲಿದೆ. ಸೊ ಇಲ್ಲಿ ಏನಕ್ಕೆ ನ್ಯೂಸಲ್ಲಿದೆ ಅಂತಂದರೆ, ಇಂಡಿಯನ್ ಗೌರ್ಮೆಂಟ್ ಏನು ಮಾಡಿದೆ, ಲಾರ್ಜ್ ಲ್ಯಾಂಗ್ವೇಜ್ ಮಾಡಲ್ ಅಂಡರ್ ಇಂಡಿಯನ್ AI ಮಿಷನಲ್ಲಿ ಲಾಂಚ್ ಮಾಡಿದೆ. ಸೊ ಹಾಗಾಗಿ ಇದು ನ್ಯೂಸಲ್ಲಿದೆ. ಆ್ಯಂಡ್ ಕಮಿಂಗ್ ಟು ದ ಪಾಯಿಂಟ್, ಲಾರ್ಜ್ ಲ್ಯಾಂಗ್ವೇಜ್ ಮಾಡಲ್ ಅಂದರೆ ಏನು, ಮೇನ್ ಆಬ್ಜೆಕ್ಟಿವ್ ಬಂದ್ಬಿಟ್ಟು ಏನು ಅಂತಂದರೆ ಟು ಬೂಸ್ಟ್ ಇಂಡಿಯಾಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಓಕೆ, ಆ ಎಕೋಸಿಸ್ಟಮ್ನ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಕೋಸಿಸ್ಟಮ್ನ ಬೂಸ್ಟ್ ಮಾಡಬೇಕು. ಸೊ ಇದೇನೆಂದರೆ ಬೈ ಕ್ರಿಯೇಟಿಂಗ್ ಎ ಬಯಾಸ್ ಫ್ರೀ ಕಲ್ಚರಲಿ ಕಾಂಟೆಕ್ಸ್ಚುವಲೈಸ್ಡ್ AI ಮಾಡಲ್ ಅನ್ನೋದು ಒಂದು ಮೇನ್ ಆಬ್ಜೆಕ್ಟಿವ್ ಆಫ್ ದಿ ಲಾರ್ಜ್ ಲ್ಯಾಂಗ್ವೇಜ್ ಮಾಡಲ್ದು ಆಗಿರುತ್ತೆ. ಆ್ಯಂಡ್ ಕ್ವಶನಲ್ಲಿ GPU ಆ್ಯಂಡ್ ಆಲ್ಸೋ ಈವನ್ CPU ಬಗ್ಗೆ ಡಿಫ್ರೆನ್ಸ್ ಕೇಳಿದ್ದಾರೆ. ಸೊ ಅದ್ರ ಬಗ್ಗೆ ನೀವು ಇಲ್ಲಿ ಡೀಟೇಲ್ ಆಗಿ ಸೊ ಇದ್ರದ್ದು ಸ್ಟ್ರಕ್ಚರ್ ಏನಿದೆ, ಕೀ ಡೆವಲಪ್ಮೆಂಟ್ಸ್ ಏನಿದೆ, ಇದೆಲ್ಲನೂ ನೀವು PDF ಅಲ್ಲಿ ನೋಡ್ಕೋಬೋದು. ಮೇನ್ ಇಲ್ಲಿ ನಿಮಗೆ ಡಿಫ್ರೆನ್ಸ್ ನೋಡೋದಾದರೆ ಅಬೌಟ್ ಗ್ರಾಫಿಕ್ಸ್ ಪ್ರೊಸೆಸಿಂಗ್ ಯೂನಿಟ್ ನೋಡೋದಾದರೆ ಇದು ಹೈ ಸ್ಪೀಡ್ ಕ್ಯಾಲ್ಕುಲೇಷನ್ಸ್ ಆಗಿರುತ್ತೆ. ಹಾಗಾಗಿ GPU ಇದೆ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಬೋರ್ಡ್ ದಟ್ ಕ್ಯಾನ್ ಕ್ವಿಕ್ಲಿ ಪರ್ಫಾರ್ಮ್ ಎನಿ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ನ ಕ್ವಿಕ್ ಆಗಿ ಕ್ಯಾಲ್ಕುಲೇಷನ್ಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ಇದೇನೇನಿದೆ CPU ಏನಿದೆ ಆಬ್ವಿಯಸ್ಲಿ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. GPU is also a chip component in computing device ಆಗಿರುತ್ತೆ. ಓಕೆ, ಆ್ಯಂಡ್ ಒರಿಜಿನ್ ಇನ್ ಗ್ರಾಫಿಕ್ಸ್ ನೋಡೋದಾದರೆ, ಫಸ್ಟ್ ಆಫ್ ಆಲ್ ಒರಿಜಿನ್ ಇನ್ ಗ್ರಾಫಿಕ್ಸ್ ನೋಡೋದಾದರೆ ದ ಟೆಕ್ನಾಲಜಿ ವಾಸ್ ಒರಿಜಿನಲಿ ಡಿಸೈನ್ ಟು ಸ್ಪೀಡ್ ಆಫ್ 3D ಗ್ರಾಫಿಕ್ಸ್ ರೆಂಡರಿಂಗ್. ಓಕೆ, ಇದ್ರದ್ದು ಒರಿಜಿನ್ ಆಫ್ ದಿ ಗ್ರಾಫಿಕ್ಸ್ ಆಗಿರುತ್ತೆ. ಆ್ಯಂಡ್ ಇದರೆಲ್ಲ ಪಾಯಿಂಟ್ಸ್ನ ನೀವು ಆಮೇಲೆ ನೋಡ್ಕೊಳ್ಳಿ. ಮೇನ್ ಡಿಫ್ರೆನ್ಸ್ ನಾವು ಇಲ್ಲಿ GPU ವರ್ಸಸ್ ಏನಿದೆ CPU ನೋಡೋದಾದರೆ, ಇಲ್ಲಿ ಡಿಸೈನ್ ಪರ್ಪಸ್ ನೋಡೋದಾದರೆ CPU ಆರ್ ಡಿಸೈನ್ ಟು ಹ್ಯಾಂಡಲ್ ಜನರಲ್ ಪರ್ಪಸ್ ಟಾಸ್ಕ್ ಸಚ್ ಆಸ್ ರನ್ನಿಂಗ್ ಅಪ್ಲಿಕೇಶನ್ಸ್ ಆ್ಯಂಡ್ ಮ್ಯಾನೇಜಿಂಗ್ ಸಿಸ್ಟಮ್ ರಿಸೋರ್ಸ್ ಆಗಿರುತ್ತೆ. ಓಕೆ, ಯಾವುದು ಇದು CPU ಆಗಿರುತ್ತೆ. ಆಪ್ಟಿಮೈಸೇಷನ್ಸ್ ನೋಡೋದಾದರೆ ಆನ್ ದಿ ಅದರ್ ಹ್ಯಾಂಡ್ GPUs ಆರ್ ಆಪ್ಟಿಮೈಸ್ಡ್ ಫಾರ್ ಸ್ಪೆಸಿಫಿಕ್ ಟಾಸ್ಕ್ ಸಚ್ ಆಸ್ ರೆಂಡರಿಂಗ್, 3D ಗ್ರಾಫಿಕ್ಸ್ ಆ್ಯಂಡ್ ವಿಡಿಯೋ ಡಿಕೋಡಿಂಗ್. ಸೊ ಇದು ಸ್ವಲ್ಪ ಆಫ್ ದಿ ಹೈಯರ್ ಹ್ಯಾಂಡಲ್ಲಿ GPU ವರ್ಕ್ ಮಾಡುತ್ತೆ. CPU ಬಂದ್ಬಿಟ್ಟು ಜಸ್ಟ್ ಒಂದು ಜನರಲ್ ಪರ್ಪಸ್ ಟಾಸ್ಕ್ನ ಮಾಡಲಿಕ್ಕೆ CPU ಹೆಲ್ಪ್ ಆಗುತ್ತೆ. ಬಟ್ GPU ಇಲ್ಲಿ ಹೈಯರ್ ಎಂಡಲ್ಲಿ ಆಪರೇಷನ್ಸ್ ಮಾಡಲಿಕ್ಕೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಆಗುತ್ತೆ. ಕೋರ್ ಕಾಂಪ್ಲೆಕ್ಸಿಟಿ ನೋಡೋದಾದರೆ CPU ಹ್ಯಾಸ್ ಎ ಫ್ಯೂ ಕೋರ್ಸ್ ದೆನ್ GPU, ಬಟ್ ಈಚ್ ಕೋರ್ ಈಸ್ ಕೆಪೇಬಲ್ ಆಫ್ ಹ್ಯಾಂಡ್ಲಿಂಗ್ ಮೋರ್ ಕಾಂಪ್ಲೆಕ್ಸ್ ಇನ್ಸ್ಟ್ರಕ್ಷನ್ಸ್ ಆಗಿರುತ್ತೆ. ಆ್ಯಂಡ್ ಟಾಸ್ಕ್ ಎಫಿಷಿಯನ್ಸಿ ನೋಡೋದಾಗೆ ದ CPUs ಕ್ಯಾನ್ ಹ್ಯಾಂಡಲ್ sequential task more efficiently than the GPUs, but GPUs outperform CPUs when it comes to parallel tasks like image rendering or video encoding decoding. ಅಂದರೆ CPU and
ಅಗೇನ್ GPU ನೋಡೋದಾದರೆ ಇಲ್ಲಿ ಎಫಿಷಿಯನ್ಸಿಯಲ್ಲಿ ನೋಡಿದಾಗೆ CPU ಬಂದ್ಬಿಟ್ಟು ಸಿಕ್ವೆನ್ಷಿಯಲ್ ಟಾಸ್ಕಲ್ಲಿ ಓಕೆ ಇಟ್ ಕ್ಯಾನ್ ಹ್ಯಾಂಡಲ್ ಬೆಟರ್, ಮೋರ್ ಎಫಿಷಿಯೆಂಟ್ಲಾಗಿ ಹ್ಯಾಂಡಲ್ ಮಾಡುತ್ತೆ. ಬಟ್ ಅದೇ GPU ಆದರೆ ಪ್ಯಾರಲಲ್ ಟಾಸ್ಕ್, ಓಕೆ ಪ್ಯಾರಲಲ್ ಟಾಸ್ಕ್ ಲೈಕ್ ಏನು ಇಮೇಜ್ ರೆಂಡರಿಂಗ್ ವಿಡಿಯೋ ಆಗಿರ್ಬೋದು ಅಥವಾ ಡಿಕೋಡಿಂಗ್ ಎನ್ಕೋಡಿಂಗ್ ಅಂತಹ ಪ್ಯಾರಲಲ್ ಟಾಸ್ಕ್ ಮಾಡಲಿಕ್ಕೆ GPU ಇದು ಮೋರ್ ಎಫಿಷಿಯೆಂಟ್ ಆಗಿರುತ್ತೆ. ಓಕೆ, ನಾವಿಲ್ಲಿ ಮೊದಲೇ ಪ್ರಶ್ನೆ ಏನು ಡಿಸ್ಕಸ್ ಮಾಡಿದ್ದು, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಬೆಸ್ಟ್ ಡಿಸ್ಕ್ರೈಬ್ ದ ಡಿಫ್ರೆನ್ಸ್ ಬಿಟ್ವೀನ್ ಎ GPU ಆ್ಯಂಡ್ CPU ದ ಕಾಂಟೆಕ್ಸ್ಟ್ ಆಫ್ AI ಮಾಡೆಲ್ ಟ್ರೈನಿಂಗಲ್ಲಿ ಇದಕ್ಕೆ ಸರಿಯಾದ ಉತ್ತರ ಸಿ ಆಗಿರುತ್ತೆ. GPUs ಆರ್ ಸ್ಪೆಷಲೈಸ್ಡ್ ಫಾರ್ ಪ್ಯಾರಲಲ್ ಟಾಸ್ಕ್, ಹೌದು, ಆ್ಯಂಡ್ ಇಮೇಜ್ ರೆಂಡರಿಂಗ್ ಆ್ಯಂಡ್ ಮೆಷಿನ್ ಲರ್ನಿಂಗ್. ವೆರಸ್ CPUs ಏನು ಮಾಡುತ್ತೆ, ಜನರಲ್ ಪರ್ಪೋಸ್ ಸಿಕ್ವೆನ್ಷಿಯಲ್ ಟಾಸ್ಕ್ಗೆ ಡಿಸೈನ್ ಆಗಿರುತ್ತೆ. ಓಕೆ, ಆ್ಯಂಡ್ ಸಿ ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್, ವಿಚ್ ಟ್ರೀಟ್ಮೆಂಟ್ ರೆಸ್ಯೂಮೆ ಈಸ್ ಕರೆಂಟ್ಲಿ ರೆಕಮೆಂಡೆಡ್ ಫಾರ್ ಲೆಪ್ರೋಸಿ ಅಂತಿದೆ. ಅಗೇನ್ ಸಮ್ ಆಫ್ ದಿ ಎಕ್ಸ್ಪ್ಲನೇಷನ್ಸ್ ನಾವು ರಿಲೇಟೆಡ್ ಟು ದ ವೈ ಇನ್ ನ್ಯೂಸ್ ಅನ್ನು ನೋಡ್ಕೊಳ್ಳೋಣ, ದೆನ್ ವಿಲ್ ಸಾಲ್ವ್ ವಿತ್ ದ ಆಪ್ಷನ್ಸ್. ಸೊ ಇಲ್ಲಿ ಲೆಪ್ರೋಸಿ ಏನಕ್ಕೆ ನ್ಯೂಸ್ ಅಲ್ಲಿ ಇದೆ ನೋಡೋದಾದ್ರೆ, ಫಸ್ಟ್ ಆಫ್ ಆಲ್ ವರ್ಲ್ಡ್ ಲೆಪ್ರೋಸಿ ಡೇ ಇಸ್ ಅಬ್ಸರ್ವ್ಡ್ ಆನ್ ಯಾವತ್ತು ಅಂತಂದ್ರೆ January 30th ಎವ್ರಿ ಇಯರ್ ನ ನಾವು ವರ್ಲ್ಡ್ ಲೆಪ್ರೋಸಿ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಮೇನ್ ರೀಸನ್ ಏನಂತಂದಾಗ ಎಜುಕೇಟ್ ದ ಪೀಪಲ್ ಅಬೌಟ್ ಲೆಪ್ರೋಸಿ ಬಗ್ಗೆ ಎಜುಕೇಟ್ ಮಾಡೋದು ಅಂಡ್ ಮಿಸ್ಕಾನ್ಸೆಪ್ಷನ್ಸ್ ಏನೆಲ್ಲ ಇರುತ್ತಲ್ಲ ಅದೆಲ್ಲನೂ ಹೋಗ್ಲಾಡಿಸ್ಲಿಕ್ಕೆ ವಿಲ್ ಸೆಲೆಬ್ರೇಟ್ ವರ್ಲ್ಡ್ ಲೆಪ್ರೋಸಿ ಡೇ ಎವ್ರಿ ಇಯರ್ ಆಫ್ 30. ಓಕೆ, 30th January ನಾವು ಸೆಲೆಬ್ರೇಟ್ ಮಾಡ್ತೀವಿ. ಓಕೆ, ಅಂಡ್ ಇಲ್ಲಿ ನೋಡ್ಬೋದು ವರ್ಲ್ಡ್ ಲೆಪ್ರೋಸಿ ಡೇ ಇಸ್ ಅಬ್ಸರ್ವ್ ಟು ಮೇಕ್ ಪೀಪಲ್ ಅವೇರ್ ಅಬೌಟ್ ಲೆಪ್ರೋಸಿ ಅಂಡ್ ರಿಮೂವ್ ದ ಮಿಸ್ಕಾನ್ಸೆಪ್ಟ್ಸ್ ಸ್ಪ್ರೆಡ್ ಇನ್ ದ ಸೊಸೈಟಿ ಅಂತ ಮೇನ್ ಆಬ್ಜೆಕ್ಟಿವ್ ಆಗಿರುತ್ತೆ. ಅಂಡ್ ಲೆಪ್ರೋಸಿ ಬಗ್ಗೆ ನೋಡೋದಾದ್ರೆ ಲೆಪ್ರೋಸಿ ಒಂದು ಬಂದ್ಬಿಟ್ಟು ನಿಮಗೆ ಇದೇನಂತಂದ್ರೆ ಹ್ಯಾನ್ಸನ್ಸ್ ಡಿಸೀಸ್ ಆಗುತ್ತೆ. ಇದು ಕ್ರಾನಿಕ್ ಡಿಸೀಸ್ ಆಗಿರುತ್ತೆ, ಇನ್ಫೆಕ್ಷನ್ ಡಿಸೀಸ್ ಕಾಸ್ಡ್ ಬೈ ಎದ್ರಿಂದ ಅಂದ್ರೆ ಲೆಪ್ರೋಸಿ ಇಸ್ ಕಾಸ್ಡ್ ಬೈ ಬ್ಯಾಕ್ಟೀರಿಯಾ. ಓಕೆ, ಮೇನ್ ಎಫೆಕ್ಟೆಡ್ ಏರಿಯಾಸ್ ನೋಡೋದಾದ್ರೆ ಮೇನ್ ರೀಸನ್ ಬಂದ್ಬಿಟ್ಟು ಇದು ಸ್ಕಿನ್ ಮತ್ತು ಪೆರಿಫೆರಿಯಲ್ ನರ್ವ್ಸ್ಗೆ ಮೇನ್ ಎಫೆಕ್ಟ್ ಆಗುತ್ತೆ. ಓಕೆ, ಅಂಡ್ ಆಲ್ಸೋ ಕಾನ್ಸಿಕ್ವೆನ್ಸಸ್ ಈಸ್ ಲೆಫ್ಟ್ ಅನ್ಟ್ರೀಟೆಡ್. ಸೊ ಲೆಫ್ಟ್ ಅನ್ಟ್ರೀಟೆಡ್ ಡಿಸೀಸಸ್ ಮೇ ಕಾಸ್ ಪ್ರೋಗ್ರೆಸಿವ್ ಅಂಡ್ ಪರ್ಮನೆಂಟ್ ಡಿಸಬಿಲಿಟೀಸ್ ಕೂಡ ಮಾಡೋ ಚಾನ್ಸಸ್ ಇರುತ್ತೆ, ಪರ್ಮನೆಂಟ್ ಡಿಸಬಿಲಿಟೀಸ್. ಓಕೆ, ಅಂಡ್ ಮೇನ್ ಇಲ್ಲಿ ನಿಮಗೆ ಟ್ರಾನ್ಸ್ಮಿಷನ್ಸ್ ನೋಡೋದಾದ್ರೆ ಯಾವ ತರ ಟ್ರಾನ್ಸ್ಮಿಟ್ ಆಗುತ್ತೆ ಈ ಡಿಸೀಸ್ ಅಂತ ನೋಡೋದಾದ್ರೆ, ಡಿಸೀಸ್ ಈಸ್ ಟ್ರಾನ್ಸ್ಮಿಟೆಡ್ ಥ್ರೂ ಡ್ರಾಪ್ಲೆಟ್ಸ್ ಫ್ರಮ್ ದ ನೋಸ್ ಅಂಡ್ ಮೌತ್ ಆಫ್ ಎನ್ ಅನ್ಟ್ರೀಟೆಡ್ ಕೇಸ್ ಆಫ್ ಲೆಪ್ರೋಸಿ. ಯಾರು ಲೆಪ್ರೋಸಿ ಅನ್ಟ್ರೀಟೆಡ್ ಯಾರು ಇರ್ತಾರೋ ಅವ್ರ ಕಡೆಯಿಂದ ಡ್ರಾಪ್ಲೆಟ್ಸ್ ಫ್ರಮ್ ದ ನೋಸ್ ಅಂಡ್ ಮೌತ್ ಇಂದ ಏನಾಗುತ್ತೆ ಅದು ಸ್ಪ್ರೆಡ್ ಆಗುತ್ತೆ, ಟ್ರಾನ್ಸ್ಮಿಟ್ ಆಗುತ್ತೆ. ಕಂಟೈನಿಂಗ್ ಅದರಲ್ಲಿ ಏನಿರುತ್ತೆ ಅಂತಂದಾಗ ಕಾಸಿಟಿವ್ ಏಜೆಂಟ್ ಫಾಲೋಯಿಂಗ್ ಇನ್ ಪ್ರೊಲಾಂಗ್ಡ್ ಕ್ಲೋಸ್ ಕಾಂಟ್ಯಾಕ್ಟ್. ಓಕೆ, ಕ್ಲೋಸ್ ಕಾಂಟ್ಯಾಕ್ಟ್ ಅಂದ್ರೂ ಕೂಡ ಇದೇನಾಗುತ್ತೆ ಟ್ರಾನ್ಸ್ಮಿಷನ್ ಆಗುತ್ತೆ. ಓಕೆ, ಅಂಡ್ ಆಲ್ಸೋ ಈವನ್ ನೀವು ಇಟ್ ಡಸ್ ನಾಟ್ ಸ್ಪ್ರೆಡ್ ಥ್ರೂ ಕ್ಯಾಸುವಲ್ ಕಾಂಟ್ಯಾಕ್ಟ್ ಲೈಕ್ ಶೇಕಿಂಗ್ ಹ್ಯಾಂಡ್ಸ್ ಇಂದ ಆಯ್ತು, ಹಗ್ಗಿಂಗ್ ಆಯ್ತು, ಶೇರಿಂಗ್ ಮೀಲ್ಸ್, ಅದು ಇದ್ರ ನೆಕ್ಸ್ಟ್ ಸಿಟ್ಟಿಂಗ್ ಟು ದ ಈಟಿಂಗ್ ಈಚ್ ಅದರ್, ಸಿಟ್ಟಿಂಗ್ ಟು ಅಂಡ್ ಈಟಿಂಗ್ ಈಚ್ ಅದರ್, ಇದು ಯಾವುದೇ ರೀತಿಯಿಂದ ಇದು ಇದೇನಿದೆ ಲೆಪ್ರೋಸಿ ಸ್ಪ್ರೆಡ್ ಆಗೋದಿಲ್ಲ. ಓನ್ಲಿ ಥ್ರೂ ಏನಂತಂದ್ರೆ ಡ್ರಾಪ್ಲೆಟ್ಸ್ ಫ್ರಮ್ ದ ನೋಸ್ ಅಂಡ್ ಮೌತ್ ಲೈಕ್ ಸಲೈವಾ ರೀತಿಯಲ್ಲಿ ಏನಿರುತ್ತಲ್ಲ ಅದರಿಂದ ಸ್ಪ್ರೆಡ್ ಆಗುತ್ತೆ. ಸೊ ಇಂಪಾರ್ಟೆಂಟ್ಲಿ ದ ಪೇಷಂಟ್ ಸ್ಟಾಪ್ಸ್ ಟ್ರಾನ್ಸ್ಮಿಟಿಂಗ್ ಡಿಸೀಸಸ್ ಅಪಾನ್ ಇನಿಷಿಯೇಷನ್ ಆಫ್ ಟ್ರೀಟ್ಮೆಂಟ್. ನಾವು ಯಾವ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ ತಕ್ಷಣ ಅದೇನಾಗುತ್ತೆ ಲೈಕ್ ಪೇಷಂಟ್ ಟ್ರಾನ್ಸ್ಮಿಷನ್ ಕೂಡ ಏನಾಗುತ್ತೆ ಆಟೋಮೆಟಿಕ್ಲಿ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ. ಓಕೆ, ಇನ್ಕ್ಯುಬೇಷನ್ ಪೀರಿಯಡ್ ನೋಡಿದ್ರೆ ಇಟ್ ಯೂಶಲಿ ಟೇಕ್ಸ್ 3 to 5 years ಫಾರ್ ಸಿಂಪ್ಟಮ್ಸ್ ಟು ಅಪಿಯರ್ ಆಫ್ಟರ್ ಕಮಿಂಗ್ ಇನ್ ಟು ಕಾಂಟ್ಯಾಕ್ಟ್ ವಿತ್ ಎ ಬ್ಯಾಕ್ಟೀರಿಯಾ ದಟ್ ಕಾಸ್ ಲೆಪ್ರೋಸಿ. ಸೊ 3 to 5 years ಆದ್ಮೇಲೆ ನಮಗೆ ಗೊತ್ತಾಗೋದು ಲೆಪ್ರೋಸಿ ಯಾವ ತರ ಇದಾಗಿದೆ, ಎಫೆಕ್ಟ್ ಆಗಿದೆ, ಯಾವ ಲೆವೆಲಲ್ಲಿ ಎಫೆಕ್ಟ್ ಆಗಿದೆ ಅಂತಾನು. ಓಕೆ, ಅಂಡ್ ಸಿಂಪ್ಟಮ್ಸ್ ನೋಡೋದಾದ್ರೆ ಮೇನ್ ಸಿಂಪ್ಟಮ್ಸ್ ನಿಮಗೆ ಇಲ್ಲಿ ಏನಾಗುತ್ತೆ ಅಂದ್ರೆ ಸ್ಕಿನ್ ಸೋರ್ಸ್ ಆಗುತ್ತೆ, ಲಂಪ್ಸ್ ಆಗುತ್ತೆ, ಬಂಪ್ಸ್ ಆಗುತ್ತೆ, ದಟ್ ಡೋಂಟ್ ಗೋ ಅವೇ ಆಫ್ಟರ್ ಸೆವರಲ್ ವೀಕ್ಸ್ ಆರ್ ಮಂತ್ಸ್ ಆದ್ಮೇಲೆ ಕೂಡ ಯಾವುದೇ ರೀತಿಯ ಬಂಪ್ಸ್ ಅಥವಾ ಲಂಪ್ಸ್ ಏನಿರುತ್ತೋ ಅದು ಹೋಗೋದಿಲ್ಲ. ಓಕೆ, ಆಮೇಲೆ ಇನ್ ಸಮ್ ಆಫ್ ದಿ ಕೇಸಸ್ ನೋಡೋದಾದ್ರೆ ಬಾಡಿ ಪಾರ್ಟ್ಸ್ ಮೇ ಲೂಸ್ ಅ ಸೆನ್ಸ್ ಟಚ್ ಅಂಡ್ ಪೇನ್ ಏನಿರುತ್ತೋ ಒಂಥರ ನಂಬ್ನೆಸ್ ಕ್ರಿಯೇಟ್ ಆಗಿರುತ್ತೆ. ಇನ್ಕ್ರೀಸ್ ಇನ್ ದ ಇಂಜುರೀಸ್ ಸಚ್ ಆಸ್ ಕಟ್ಸ್ ಅಂಡ್ ಬರ್ನ್ಸ್ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಆಗುತ್ತೆ. ಓಕೆ, ಅಂಡ್ ಕಮಿಂಗ್ ಟು ದ ಪಾಯಿಂಟ್, ನಿಮಗೆ ಇಲ್ಲಿ ಎಪಿಡಮಿಯಾಲಜಿ ನೋಡೋದಾದ್ರೆ ಇದನ್ನ ಲೈಕ್ ಲೆಪ್ರೋಸಿ ಇಸ್ ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸ್ ದಟ್ ಸ್ಟಿಲ್ ಅಕರ್ಸ್ ಇನ್ ಮೋರ್ ದೆನ್ 120 ಕಂಟ್ರೀಸ್ ಅಲ್ಲಿ ಕೂಡ ಇದು ಆಗಿದೆ. ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸ್ NTD ಅಂತ ಹೇಳ್ತೀವಿ. ಓಕೆ, ಎಫೆಕ್ಟಿಂಗ್ ಇಂಡಿವಿಜುವಲ್ಸ್ ಆಫ್ ಆಲ್ ಏಜಸ್ ಫ್ರಮ್ ಅರ್ಲಿ ಚೈಲ್ಡ್ಹುಡ್ ಇಂದ ಓಲ್ಡ್ ಏಜ್ ವರೆಗೂ ಇದು ಏನೋ ಎಫೆಕ್ಟ್ ಆಗೇ ಆಗುತ್ತೆ. ಓಕೆ, ಅಂಡ್ ಟ್ರೀಟ್ಮೆಂಟ್ ಬಂದ್ಬಿಟ್ಟು ಲೆಪ್ರಸಿ ಇದೆ ಕ್ಯೂರೇಬಲ್ ಡಿಸೀಸ್ ಆಗಿರುತ್ತೆ. ದ ಕರೆಂಟ್ಲಿ ರೆಕಮೆಂಡೆಡ್ ಟ್ರೀಟ್ಮೆಂಟ್ ಡ್ಯಾಪ್ಸಮ್, ರಿಫಾರ್ಮ್ಸಿನ್ ಅಂಡ್ ಕೊಲಾಫಿಸಮೈನ್ ಅಂಡ್ ಇಸ್ ರೆಫರ್ಡ್ ಟು ಎ ಮಲ್ಟಿ ಡ್ರಗ್ ಥೆರಪಿ ಅಂತ ಹೇಳ್ತೀವಿ, MDT. ಓಕೆ, ಮಲ್ಟಿ ಡ್ರಗ್ ಥೆರಪಿ ಅಂತ ಹೇಳ್ತೀವಿ. ಓಕೆ, ಇದೆಲ್ಲನೂ ಲೆಪ್ರೋಸಿ ರಿಲೇಟೆಡ್
ನ್ಯೂಸ್ ಅಲ್ಲಿ ಇದೆ, ಅದ್ರ ಬಗ್ಗೆ ಡೀಟೇಲ್ಸ್ ನೋಡಿದೀವಿ. ನೌ ವಿ ಸಾಲ್ವ್ ದ MCQ. ಓಕೆ, ಇಲ್ಲಿ ನಾವು ಫಸ್ಟ್ ಆಪ್ಷನ್ ನೋಡೋದಾದ್ರೆ ಸಿಂಗಲ್ ಡ್ರಗ್ ಥೆರಪಿ ವಿತ್ ಪೆನ್ಸಿಲಿನ್, ಇದು ಕೂಡ ತಪ್ಪಾಗಿರುತ್ತೆ. ಓಕೆ, ಅಂಡ್ ಸೆಕೆಂಡ್ ಒಂದು ಏನಿದೆ ಇದು ಮಲ್ಟಿ ಡ್ರಗ್ ಥೆರಪಿ MDT ಕಾಂಪ್ರೈಸಿಂಗ್ ಡ್ಯಾಪೋಸೋನ್, ರಿಫಾಮಿನ್ಸಿನ್ ಅಂಡ್ ಕ್ಲೋಫೆಜಮೈನ್ ಅಂತ, ಇದು ಸರಿಯಾಗಿರುತ್ತೆ. ಅಂಡ್ ಸರಿಯಾದ ಉತ್ತರ ಬಿ. ವಿಚ್ ವೆಕ್ಟರ್ ಈಸ್ ಪ್ರೈಮರ್ಲಿ ರೆಸ್ಪಾನ್ಸಿಬಲ್ ಫಾರ್ ಟ್ರಾನ್ಸ್ಮಿಟಿಂಗ್ ಹ್ಯೂಮನ್ ಆಫ್ರಿಕನ್ ಟ್ರೈಪ್ಯಾನೋಸೋಮೈಸಿಸ್ ಅಂತ ಇದೆ. ಅಗೇನ್ ವಿಲ್ ಗೋ ಟು ಸಮ್ ಕಾನ್ಸೆಪ್ಟ್ ರಿಲೇಟೆಡ್ ನೋಡೋಣ. ಓಕೆ, ಅಂಡ್ ದೆನ್ ವಿಲ್ ಸಾಲ್ವ್ ದ MCQ. ಇಲ್ಲಿ ನೋಡ್ಬೋದು ಹ್ಯೂಮನ್ ಆಫ್ರಿಕನ್ ಟ್ರೈಪ್ಯಾನೋಸೋಮೈಸಿಸ್ ಏನಕ್ಕೆ ನ್ಯೂಸ್ ಅಲ್ಲಿ ಇದೆ ನೋಡೋದಾದ್ರೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ರೀಸೆಂಟ್ಲಿ ಅನೌನ್ಸ್ ಮಾಡಿದೆ, ಜೂನಿಯರ್ ಹ್ಯಾಸ್ ಸಕ್ಸಸ್ಫುಲಿ ಎಲಿಮಿನೇಟೆಡ್ ದ ಗ್ಯಾಂಬಿಯನ್ಸ್ ಫ್ರಮ್ ದ ಹ್ಯೂಮನ್ ಆಫ್ರಿಕನ್ ಟ್ರೈಪ್ಯಾನೋಸೋಮೈಸಿಸ್ ಅಂತ ಅನೌನ್ಸ್ಮೆಂಟ್ ರೀಸೆಂಟ್ಲಿ ಆಗಿ ಮಾಡಿದೆ. ಸೊ ಇಲ್ಲಿ ನಿಮಗೆ ಹ್ಯೂಮನ್ ಆಫ್ರಿಕನ್ ಟ್ರೈಪ್ಯಾನೋಸೋಮೈಸಿಸ್ ಬಗ್ಗೆ ನೋಡೋದಾದ್ರೆ ಇದೊಂದು ಸ್ಲೀಪಿಂಗ್ ಸಿಕ್ನೆಸ್ ಆಗಿರುತ್ತೆ. ಓಕೆ, ಅಂಡ್ ಇಟ್ ಇದೆ ಪ್ಯಾರಾಸಿಟಿಕ್ ಡಿಸೀಸ್ ಟ್ರಾನ್ಸ್ಮಿಟೆಡ್ ಥ್ರೂ ಯಾವ ಥ್ರೂ ಟ್ರಾನ್ಸ್ಮಿಟ್ ಆಗುತ್ತೆ ಅಂತಂದ್ರೆ ಟೆಸ್ಟಿ ಫ್ಲೈಸ್ ಏನಾಗುತ್ತೆ ಬೈಟ್ ಮಾಡಿದಾಗ, ಓಕೆ, ಅದು ಕಚ್ಚಿದಾಗ ಇನ್ಫೆಕ್ಟ್ ಆಗಿ ಅದರಿಂದ ಏನಾಗುತ್ತೆ ಟೆಸ್ಟಿ ಫ್ಲೈಸ್ ಇಂದ ಇದು ಟ್ರಾನ್ಸ್ಮಿಷನ್ ಆಗುತ್ತೆ. ಓಕೆ, ಅಂಡ್ ಜಿಯೋಗ್ರಫಿಕಲ್ ಪ್ರಿವಿಲೆನ್ಸ್ ನೋಡೋದಾದ್ರೆ ಇದು ಒಂದು ಎಂಡಮಿಕ್ ಆಗಿರುತ್ತೆ ಇನ್ ಸಬ್ ಸಹಾರಾ ಆಫ್ರಿಕನ್ ಅಂಡ್ ಪ್ರಿಡಾಮಿನೆಂಟ್ಲಿ ಎಫೆಕ್ಟ್ಸ್ ರೂರಲ್ ಪಾಪ್ಯುಲೇಷನ್ಸ್, ಪರ್ಟಿಕ್ಯುಲರ್ಲಿ ಎಲ್ಲಿ ಅಂತ ನೋಡಿದಾಗ ಅಗ್ರಿಕಲ್ಚರ್, ಫಿಶಿಂಗ್, ಅನಿಮಲ್ ಹಸ್ಬೆಂಡ್ರಿ ಆರ್ ಹಂಟಿಂಗ್ ಅಲ್ಲಿ ಇದು ಪ್ರಿಡಾಮಿನೆಂಟ್ಲಿ ಎಫೆಕ್ಟ್ಸ್ ಆಗುತ್ತೆ. ಮೈಲ್ ಸ್ಟೋನ್ಸ್ ಇನ್ ಎಲಿಮಿನೇಷನ್ಸ್ ನೋಡೋದಾದ್ರೆ ಅಂದ್ರೆ WHO ಯಾವೆಲ್ಲ ಕಂಟ್ರೀಸ್ ಅಲ್ಲಿ ಎಲಿಮಿನೇಷನ್ಸ್ ಯಾವ ಇಯರ್ ಅಲ್ಲಿ ಮಾಡಿದೆ ಅಂತ ನೋಡೋದಾದ್ರೆ, ಸೊ ಫಸ್ಟಿಗೆ 7 ಕಂಟ್ರೀಸ್ ಅಲ್ಲಿ ಇದು ಸೋಫಾರ್ ಇದು ಅನೌನ್ಸ್ ಮಾಡಿದೆ. ಸೊ ದಟ್ HAT ಏನಿದೆ ಅದು ಎಲಿಮಿನೇಟ್ ಆಗಿದೆ ಈ ಕಂಟ್ರೀಸ್ ಇಂದ. ಫಸ್ಟ್ ಟೋಗೋ ಆಗುತ್ತೆ, ಬೆನಿನ್, ಇವರಿ ಕೋಸ್ಟ್, ಉಗಾಂಡ, ಇಕ್ವಟೋರಿಯಲ್ ಜೂನಿಯಾ, ಘಾನಾ ಅಂಡ್ ಚಾಡ್. ಓಕೆ, ಇದೆಲ್ಲನೂ ಸಮ್ ಆಫ್ ದಿ ಮೈಲ್ ಸ್ಟೋನ್ಸ್ ಆಫ್ ದಿ WHO ಅಂತ ಹೇಳ್ಬೋದು. ಸೊ ನಾವು ಈ ಕ್ವಶನ್ಸ್ ಆಪ್ಷನ್ಸ್ ನೋಡೋದಾದ್ರೆ ಫಸ್ಟ್ನೇ ಆಪ್ಷನ್ಸ್ ಮಾಸ್ಕಿಟೋಸ್ ಇದೆ ಅಂಡ್ ಸೆಟ್ಸೆ ಫ್ಲೈಸ್ ಅಂಡ್ ಸ್ಯಾಂಡ್ ಫ್ಲೈಸ್ ಅಂಡ್ ಬ್ಲಾಕ್ ಫ್ಲೈಸ್. ಸೊ ಸೆಕೆಂಡ್ ಆನ್ಸರ್ ಇದೆ ಕರೆಕ್ಟ್ ಆಗಿರುತ್ತೆ ಆಪ್ಷನ್ ಬಿ. ಸೊ ಇಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಲ್ಯಾಂಡ್ ಮಾರ್ಕ್ಸ್ ಆರ್ ಲೊಕೇಟೆಡ್ ನಿಯರೆಸ್ಟ್ ಟು ದ ಪಾಯಿಂಟ್ ನೇಮೋ, ಸೆಲೆಕ್ಟ್ ಆಲ್ ದಟ್ ಅಪ್ಲೈ. ಯಾವ್ದೆಲ್ಲ ಆಪ್ಷನ್ಸ್ ಅಪ್ಲೈ ಆಗುತ್ತೆ ಅಂತ ಎಲ್ಲನೂ ಅಪ್ಲೈ ಮಾಡಬೇಕಾಗುತ್ತೆ. ಅಗೇನ್ ವಿಲ್ ಗೋಸ್ ಸಮ್ ಆಫ್ ದಿ ಕಾನ್ಸೆಪ್ಟ್ಸ್ ನೋಡ್ಕೊಂಡು ದೆನ್ ವಿಲ್ ಸಾಲ್ವ್ ದ MCQ. ಇಲ್ಲಿ ನೋಡ್ಬೋದು ಪಾಯಿಂಟ್ ನೇಮೋ ಈ ಡಯಾಗ್ರಾಮ್ ಅಲ್ಲಿ ಮೆನ್ಷನ್ ಮಾಡಿದೀವಿ. ವೈ ನ್ಯೂಸ್ ಅಂತ ನೋಡೋದಾದ್ರೆ 2 ಯಂಗ್ ವುಮೆನ್ ಆಫೀಸರ್ಸ್ ಆಫ್ ಇಂಡಿಯನ್ ನೇವಿ ಇಂದ ಇರುವಂತಹ 2 ಯಂಗ್ ವುಮೆನ್ ಆಫೀಸರ್ಸ್ ಏನ್ ಮಾಡ್ತಾರೆ, INSV ಓಕೆ INSV ತರಣಿ ಅನ್ನೋ ಒಂದು ಸೇಲಿಂಗ್ ವೆಸಲ್ ಅಲ್ಲಿ ಅಬೋರ್ಡ್ ಮಾಡಿದಾಗ, ಓಕೆ, ಅದೊಂದು ಸೇಲಿಂಗ್ ವೆಸಲ್ ಆಗಿರುತ್ತೆ. ಸೊ ರೀಸೆಂಟ್ಲಿ ಏನ್ ಮಾಡ್ತಾರೆ, ಪಾಯಿಂಟ್ ನೇಮೋ ಅನ್ನೋದು ಒಂದು ಪಾಯಿಂಟ್ ನ ಕ್ರಾಸ್ ಮಾಡ್ತಾರೆ. ಅದು ಡ್ಯೂರಿಂಗ್ ದ ಏನು ಅಂತ ಹೇಳ್ಬೋದು ನಾವು ನಾವಿಕಾ ಸಾಗರ್ ಪರಿಕ್ರಮ್ 2 ಅಂತ ಹೇಳ್ತೀವಿ. ಓಕೆ, ನಾವಿಕಾ ಸಾಗರ್ ಪರಿಕ್ರಮ್ 2 ಅನ್ನೋದು ಏನೋದು ಅಂತಂದ್ರೆ ಎ ಗ್ಲೋಬಲ್ ಸರ್ಕಮ್ ನ್ಯಾವಿಗೇಷನ್ ಮಿಷನ್ ಆಗಿರುತ್ತೆ. ಆ ಮಿಷನ್ ಅಲ್ಲಿ ಇದು ಮಾಡಬೇಕಾದ್ರೆ ಬೋರ್ಡ್ ಮಾಡಬೇಕಾದ್ರೆ ಅಲ್ಲಿ ದೇ ಕ್ರಾಸ್ ದ ಪಾಯಿಂಟ್ ನೇಮೋ ಅನ್ನೋದು ಒಂದು ಪಾಯಿಂಟ್ ನ ಅವರು ಕ್ರಾಸ್ ಮಾಡ್ತಾರೆ. ಓಕೆ, ಸೊ ಪಾಯಿಂಟ್ ನೇಮೋ ಎಲ್ಲಿ ಲೊಕೇಟ್ ಇದೆ ಅಂತ ನೋಡೋದಾದ್ರೆ ಅದು ಅಪ್ರಾಕ್ಸಿಮೇಟ್ಲಿ 2688 ಕಿಲೋಮೀಟರ್ ಫ್ರಮ್ ದ ನಿಯರೆಸ್ಟ್ ಲ್ಯಾಂಡ್ ಮಾಸ್ ಆಗಿರುತ್ತೆ, ಮೇಕಿಂಗ್ ಇಟ್ ಒನ್ ಆಫ್ ದಿ ಮೋಸ್ಟ್ ಐಸೋಲೇಟೆಡ್ ಸ್ಪಾಟ್ಸ್ ಆನ್ ದ ಪ್ಲಾನೆಟ್. ಓಕೆ, ಪಾಯಿಂಟ್ ನೇಮೋ ಅನ್ನೋದು ಒನ್ ಆಫ್ ದಿ ಮೋಸ್ಟ್ ಐಸೋಲೇಟೆಡ್ ಸ್ಪಾಟ್ಸ್ ಆಗಿ ರೆಪ್ರೆಸೆಂಟ್ ಆಗುತ್ತೆ. ಎಲ್ಲಿ ಸಿಚುವೇಟೆಡ್ ಆಗಿರುತ್ತೆ ಅಂದ್ರೆ ಸೌತ್ ಪೆಸಿಫಿಕ್ ಓಷನ್ ಅಲ್ಲಿ ಸಿಚುವೇಟೆಡ್ ಆಗಿರುತ್ತೆ. ಅಂಡ್ ನಿಯರೆಸ್ಟ್ ಲ್ಯಾಂಡ್ ಮಾರ್ಕ್ಸ್ ನೋಡೋದಾದ್ರೆ ಟು ದ ನಾರ್ತ್ ಬಂದ್ಬಿಟ್ಟು ಡ್ಯೂಸಿ ಐಲ್ಯಾಂಡ್ ಅಂತ. ಓಕೆ, ಇಲ್ಲಿ ಏನಿದೆ ಅಲ್ಲ ಇಲ್ಲಿ ಇದು ಡ್ಯೂಸಿ ಐಲ್ಯಾಂಡ್ ಅಂತ ಹೇಳ್ತೀವಿ ನಾವು. ಈ ಡ್ಯೂಸಿ ಐಲ್ಯಾಂಡ್ ನಿಯರೆಸ್ಟ್ ಪಾರ್ಟ್ ಆಗಿರುತ್ತೆ. ಇದು ಬ್ರಿಟಿಷ್ ಓವರ್ಸೀಸ್ ಟೆರಿಟರಿ ಆಗಿರುತ್ತೆ. ಇದು ಪಿಟ್ಕರೈನ್ ಐಲ್ಯಾಂಡ್ಸ್ ಒಂದು ಪಾರ್ಟ್ ಆಗಿರುತ್ತೆ. ಓಕೆ, ಪಿಟ್ಕರೈನ್ ಐಲ್ಯಾಂಡ್ಸ್ ಒಂದು ಪಾರ್ಟ್ ಆಗಿರುತ್ತೆ. ಅಗೇನ್ ಟು ದ ನಾರ್ತ್ ಬಂದಾಗ ಮೋಟು ನ್ಯೂ ಒನ್ ಆಫ್ ದಿ ಏನಂತ ಹೇಳ್ಬೋದು ಈಸ್ಟರ್ ಐಲ್ಯಾಂಡ್ ಹೇಳ್ಬೋದು. ಈ ಚಿಲಿಯನ್ ಡಿಪೆಂಡೆನ್ಸಿ ಆಗಿರುತ್ತೆ. ಓಕೆ, ಅಂಡ್ ಟು ದ ಸೌತ್ ಮಹಾರ್ ಐಲ್ಯಾಂಡ್ ಲೊಕೇಟೆಡ್ ಇನ್ ಅಂಟಾರ್ಟಿಕಾ. ಓಕೆ, ಅಂಡ್ ಈ ರೀಜನ್ ಏನಿದೆ ಪಾಯಿಂಟ್ ನಿಮೋ ಇದೆ ಪಾರ್ಟ್ ಆಫ್ ದಿ ಸೌತ್ ಪೆಸಿಫಿಕ್ ಗೈರೆ ನೋನ್ ಫಾರ್ ಎಕ್ಸೆಪ್ಷನಲಿ ಕ್ಲಿಯರ್ ಅಂಡ್ ಬಯಾಲಜಿಕಲ್ ಇನ್ಆಕ್ಟಿವ್ ಓಷಿಯನ್ ವಾಟರ್ಸ್. ಓಕೆ, ಎಲ್ಲ ಪಾಯಿಂಟ್ಸ್ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ವಾಟ್ ಇಸ್ ದ ಮೇನ್ ಟ್ರೀಟ್ಮೆಂಟ್ ಯೂಸ್ ಟು ಕಾಂಬ್ಯಾಟ್ ಆನ್ಕೋಸರ್ಸಿಯಾಸಿಸ್ ಅಂತ ಕೇಳಿದ್ದಾರೆ. ಅಗೇನ್ ವಿಲ್ ಗೋ ಫಾರ್ ಸಮ್ ಆಫ್ ದಿ ಕಾನ್ಸೆಪ್ಟ್ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಅಂಡ್ ಯಾರೆಲ್ಲ ನಮ್ಮ ವೀಕ್ಲಿ ಕರೆಂಟ್ ಅಫೇರ್ಸ್ PDF ಬೇಕು ಅವರು ನಮ್ಮ advaacademy.in ಅನ್ನೋ ವೆಬ್ಸೈಟ್ ಅಲ್ಲಿ ಫ್ರೀ ಆಗಿ ಡೌನ್ಲೋಡ್ ಮಾಡಿಕೊಂಡು ಲೇಟರ್ ಆನ್ ನಿಮಗೆ ರೆಫರೆನ್ಸ್ಗೆ ಇದು ಯೂಸ್ಫುಲ್ ಆಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಆನ್ಕೋಸರ್ಸಿಯಾಸಿಸ್ ಬಗ್ಗೆ ಏನಕ್ಕೆ ನ್ಯೂಸ್ ಅಲ್ಲಿ ನೋಡೋದಾದ್ರೆ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ರೀಸೆಂಟ್ಲಿ congratulated Niger for meeting the criteria for ಆಂಕೋಸರ್ಸಿಯಾಸಿಸ್ ಎಲಿಮಿನೇಷನ್. ಓಕೆ, ಈ ಎಲಿಮಿನೇಷನ್ ಆಂಕೋಸರ್ಸಿಯಾಸಿಸ್ ಅನ್ನೋದು ಒಂದು ಡಿಸೀಸ್ ಆಗಿರುತ್ತೆ. ಆ ಕ್ರೈಟೀರಿಯಾ
ಎಲಿಮಿನೇಷನ್ ಆಗಿರೋ ಇದರಿಂದ, ಓಕೆ, ಆ ಡಿಸೀಸ್ ಎಲಿಮಿನೇಷನ್ ಆಗಿರೋದ್ರಿಂದ WHO ಅವರು ಏನು ಮಾಡಿದ್ದಾರೆ, ನೈಜೀರಿಯಾ ಅವರಿಗೆ ದೇ ಹ್ಯಾವ್ ಕಂಗ್ರ್ಯಾಚುಲೇಟೆಡ್ ದ್ಯಾಟ್ ಯು ಆರ್ ಸಕ್ಸಸ್ಫುಲಿ ಎಲಿಮಿನೇಟೆಡ್ ಆಂಕೋಸರ್ಸಿಯಾಸಿಸ್ ಅನ್ನೋ ಡಿಸೀಸ್ನ ಎಲಿಮಿನೇಟ್ ಮಾಡಿದ್ದೀರಾ ಅಂತ ಏನು WHO ಅವರು ಕಂಗ್ರ್ಯಾಚುಲೇಟ್ ಮಾಡಿದ್ದಾರೆ. ಸೊ ಆಂಕೋಸರ್ಸಿಯಾಸಿಸ್ ಬಗ್ಗೆ ನೋಡೋದಾದ್ರೆ ಇದೊಂದು ಕಾಮನ್ಲಿ ನೋನ್ ಆಸ್ ರಿವರ್ಸ್ ಬ್ಲೈಂಡ್ನೆಸ್ ಅಂತ ಹೇಳ್ತಾರೆ. ಇದೊಂದು ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸಸ್ NTD ಆಗಿರುತ್ತೆ. ಇದರಿಂದ ಕಾಸ್ ಆಗುತ್ತೆ ಅನ್ನೋದಾದ್ರೆ ಪ್ಯಾರಾಸಿಟಿಕ್ ವಾರ್ಮ್ ಇಂದ. ಅದು ಪ್ಯಾರಾಸಿಟಿಕ್ ವಾರ್ಮ್ ಹೆಸರು ಏನು ಬಂದ್ಬಿಟ್ಟು ಆಂಕೋಸರ್ಕಾ ವೊಲ್ವುಲೋಸ್ ಅಂತ ಹೇಳ್ತೀವಿ. ಓಕೆ, ಅಂಡ್ ಮೇನ್ ಸಿಂಪ್ಟಮ್ಸ್ ನೋಡೋದಾದ್ರೆ ಈಸ್ ಕಾಸ್ಡ್ ಬೈ ಸಿವಿಯರ್ ಇಚ್ಚಿಂಗ್ ಆಗಿರುತ್ತೆ, ಡಿಸ್ಫಿಗರಿಂಗ್ ಸ್ಕಿನ್ ಕಂಡೀಷನ್ಸ್ ಅಂಡ್ ವಿಜುವಲ್ ಇಂಪೇರ್ಮೆಂಟ್ ಆಗಿರುತ್ತೆ. ಇದರಿಂದ ವಿಚ್ ಕ್ಯಾನ್ ಪ್ರೋಗ್ರೆಸ್ ಟು ಪರ್ಮನೆಂಟ್ ಬ್ಲೈಂಡ್ನೆಸ್ ಕೂಡ ಕಾಸಸ್ ಆಗುತ್ತೆ. ಓಕೆ, ಅಂಡ್ ಮೇನ್ ಟ್ರಾನ್ಸ್ಮಿಷನ್ ನೋಡೋದಾದ್ರೆ ಯಾವ ತರ ಹ್ಯೂಮನ್ ಬಾಡಿಗೆ ಆ ಡಿಸೀಸ್ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದಾದ್ರೆ ಇಟ್ ವಿಲ್ ಬಿ ಎಫೆಕ್ಟೆಡ್ ಥ್ರೂ ಬೈಟ್. ಓಕೆ, ಬೈಟ್ ಆಫ್ ಎನ್ ಇನ್ಎಫೆಕ್ಟೆಡ್ ಬ್ಲ್ಯಾಕ್ ಫ್ಲೈ ಬಿಲಾಂಗಿಂಗ್ ಟು ದ ಜೀನಸ್ ಸೆಮುಲಿಯಂ. ಓಕೆ, ಸೆಮುಲಿಯಂ ಅನ್ನೋ ಒಂದು ಜೀನಸ್ಗೆ ಬಿಲಾಂಗ್ ಆಗಿರುವಂತಹ ಬ್ಲ್ಯಾಕ್ ಫ್ಲೈ ಇಂದ ಇದು ಹ್ಯೂಮನ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಯಾವಾಗ ಅಂತ ಅಂದಾಗ ಅದು ಕಚ್ಚಿದಾಗ. ಓಕೆ, ಅಂಡ್ ಎಪಿಡೋಮಾಲಜಿ ನೋಡಿದಾಗ ಡಿಸೀಸ್ ಪ್ರೈಮರ್ಲಿ ಎಫೆಕ್ಟ್ಸ್ ರೂರಲ್ ಪಾಪ್ಯುಲೇಷನ್ ಇನ್ ಸಬ್ ಸಹಾರಾ ಆಫ್ರಿಕನ್ ಅಂಡ್ ಯೆಮೆನ್ ಅಂಡ್ ಆಲ್ಸೋ ಪಾರ್ಟ್ಸ್ ಆಫ್ ಲ್ಯಾಟಿನ್ ಅಮೆರಿಕಾ. ಇದು ಏನಾಗುತ್ತೆ, ಪ್ರೈಮರ್ಲಿ ಎಫೆಕ್ಟ್ಸ್ ಆಗುವಂತ ಕೆಲವೊಂದು ಏರಿಯಾಸ್. ಓಕೆ, ರೂರಲ್ ಪಾಪ್ಯುಲೇಷನ್ ಏರಿಯಾಸ್ ಆಗಿರುತ್ತೆ. ಅಂಡ್ ಟ್ರೀಟ್ಮೆಂಟ್ ನೋಡೋದಾದ್ರೆ ಟ್ರೀಟ್ಮೆಂಟ್ ವಿತ್ ಒನ್ ವಿತ್ ಇವರ್ಮೆಕ್ಟಿನ್, ಕಾಮನ್ಲಿ ನೋನ್ ಆಸ್ ಏನಂತಂದ್ರೆ ಮಾಸ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಅಂತ. ಈ ಡ್ರಗ್ ಇಂದ ಟ್ರೀಟ್ಮೆಂಟ್ ಕೂಡ ನಾವು ಸಿಗುತ್ತೆ ಇದಕ್ಕೆ. ಓಕೆ, ಅಂಡ್ ಗ್ಲೋಬಲ್ ಮೈಲ್ಸ್ಟೋನ್ ನೋಡೋದಾದ್ರೆ ಸೊ WHO ಹ್ಯಾಸ್ ವೆರಿಫೈಡ್ 5 countries ಹ್ಯಾವ್ ಫ್ರೀಡ್ ಫ್ರಮ್ ಆಂಕೋಸರ್ಸಿಯಾಸಿಸ್. ಯಾವ್ದಾದ್ರು ಅಂತ ನೋಡೋದಾದ್ರೆ ಕೊಲಂಬಿಯಾ, ಇಕ್ವಡಾರ್, ಮೆಕ್ಸಿಕೋ, ಗ್ಯುಟೆಮಾಲಾ ಅಂಡ್ ನೇಗರ್. ಓಕೆ, ಇದು ಬಂದ್ಬಿಟ್ಟು ಗ್ಲೋಬಲ್ ಮೈಲ್ಸ್ಟೋನ್ ಆಫ್ ದಿ WHO ಅಂತ ಹೇಳ್ಬೋದು. ಅಂಡ್ ವಾಟ್ ಆರ್ ದ ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸಸ್ ಅಂದ್ರೆ ಏನು ಅಂತ ಅರ್ಥ ನೋಡೋದಾದ್ರೆ ಇದೊಂದು ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸಸ್ ಆರ್ ಡಿವರ್ಸ್ ಗ್ರೂಪ್ ಆಫ್ ಇನ್ಫೆಕ್ಷನ್ಸ್ ದಟ್ ಪ್ರಿಡಾಮಿನೆಂಟ್ಲಿ ಎಫೆಕ್ಟ್ ಲೋ ಇನ್ಕಮ್ ಪಾಪ್ಯುಲೇಷನ್ ಇನ್ ಡೆವಲಪಿಂಗ್ ರೀಜಿಯನ್ಸ್, ಯಾವ್ದು ಆಫ್ರಿಕಾ, ಏಷ್ಯಾ ಅಂಡ್ ಅಮೆರಿಕಾ. They impose a significant health and economic burden on the impoverished communities. Okay, and causative agents ಬಂದ್ಬಿಟ್ಟು NTDs are caused by a variety of pathogens ಇಂದ ಆಗಿರಬಹುದು, including virus, bacteria, protozoa and parasitic worms, helminths. Okay, ಇದರಿಂದ ಕೂಡ ಏನಾಗುತ್ತೆ ಮೇನ್ NTDs ಅಥವಾ ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸಸ್ ಏನಾಗುತ್ತೆ ಸ್ಪ್ರೆಡ್ ಆಗುತ್ತೆ ಅಥವಾ ಕಾಸಿಟಿವ್ ಏಜೆಂಟ್ಸ್ ಆಗಿರುತ್ತೆ ಮೇನ್ ರಿಲೇಟೆಡ್. ಓಕೆ, ಅಂಡ್ ಸ್ಕೋಪ್ ನೋಡೋದಾದ್ರೆ ದೇರ್ ಆರ್ ಅಪ್ರಾಕ್ಸಿಮೇಟ್ಲಿ 20 ಡಿಫರೆಂಟ್ NTDs ದಟ್ ಕಲೆಕ್ಟಿವ್ಲಿ ಎಫೆಕ್ಟ್ ಮೋರ್ ದೆನ್ 1 billion ಆಫ್ ಪೀಪಲ್ ವರ್ಲ್ಡ್ ವೈಡ್ ಅಲ್ಲಿ ಎಫೆಕ್ಟ್ ಆಗುತ್ತೆ. ಅದರಿಂದ ಪರ್ಟ್ಯುವೇಟಿಂಗ್ ಸೈಕಲ್ಸ್ ಆಫ್ ಪವರ್ಟಿ ಅಂಡ್ ಹಿಂಡರಿಂಗ್ ಎಕನಾಮಿಕ್ ಡೆವಲಪ್ಮೆಂಟ್ ಇನ್ ಎಫೆಕ್ಟೆಡ್ ರೀಜಿಯನ್ಸ್. ಎಲ್ಲೆಲ್ಲ NTDs ಅಂದ್ರೆ ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸಸ್ ಎಲ್ಲೆಲ್ಲ ಇರುತ್ತೋ ಅಲ್ಲಿ ಎಲ್ಲನೂ ಸೊ ಇಟ್ ವಿಲ್ ಬಿ ಆಫ್ ಎಕನಾಮಿಕಲ್ ಬರ್ಡನ್ ಜಾಸ್ತಿ ಇರುತ್ತೆ, ಪವರ್ಟಿ ಸೈಕಲ್ಸ್ ಜಾಸ್ತಿ ಇರುತ್ತೆ ಅಂತ ಇದಾಗಿದೆ. ಸೊ ಇಲ್ಲಿ ಈ ಕ್ವಶನ್ ನೋಡೋದಾದ್ರೆ ವಾಟ್ ಈಸ್ ದ ಟ್ರೀಟ್ಮೆಂಟ್ ಸ್ಟ್ರಾಟಜಿ ಯೂಸ್ ಟು ಕಾಂಬ್ಯಾಟ್ ಆಂಕೋಸರ್ಸಿಯಾಸಿಸ್ ಅನ್ನೋದು ನೋಡೋದಾದ್ರೆ ಮಾಸ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ವಿತ್ ಇವರ್ಮೆಕ್ಟಿನ್ ಅಂತ. ಓಕೆ, ಇದನ್ನ ನಾವು ಎಕ್ಸ್ಪ್ಲನೇಷನ್ ಅಲ್ಲಿ ಡೀಟೇಲ್ ಆಗಿ ನೋಡಿದೀವಿ. ಸೊ ಸೆಕೆಂಡ್ ಇದ ಕರೆಕ್ಟ್ ಆಪ್ಷನ್ ಆಗಿರುತ್ತೆ. ಸೊ ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಎಕ್ಸಾಂಪಲ್ಸ್ ಆಫ್ ಕಾಂಪೋಸಿಟ್ ಮೆಟೀರಿಯಲ್ಸ್ ಅಂಡ್ ದೇರ್ ಅಪ್ಲಿಕೇಶನ್ಸ್ ಅಂತಿದೆ. ಅಗೇನ್ ವಿಲ್ ಗೋ ಸಮ್ ಆಫ್ ದಿ ಡೀಟೇಲ್ ಎಕ್ಸ್ಪ್ಲನೇಷನ್, ದೆನ್ ವಿಲ್ ಸಾಲ್ವ್ ದ MCQ. ಇಲ್ಲಿ ಕಾಂಪೋಸಿಟ್ ಮೆಟೀರಿಯಲ್ಸ್ ನೋಡೋದಾದ್ರೆ DRDO ಚೇರ್ಮನ್ ರೀಸೆಂಟ್ಲಿ ಸೆಡ್ ದಟ್ ಡೆವಲಪ್ಮೆಂಟ್ಸ್ ಇನ್ ಕಾಂಪೋಸಿಟ್ ಮೆಟೀರಿಯಲ್ಸ್ ವಿಲ್ ಪ್ಲೇ ಎ ಕೀ ರೋಲ್ ಇನ್ ಇಂಡಿಜಿಯಸ್ ಡೆವಲಪ್ಮೆಂಟ್ ಫಾರ್ ದ ಸ್ಟ್ಯಾಟಿಸ್ಟಿಕಲಿ ಸಿಗ್ನಿಫಿಕೆಂಟ್ 5th ಜನರೇಷನ್ ಏರ್ಕ್ರಾಫ್ಟ್ ಆಯಿತು, ಹೈಪರ್ಸೋನಿಕ್ ಮಿಸೈಲ್ಸ್ ಆಯಿತು, ಅಂಡ್ ಬುಲೆಟ್ ಪ್ರೂಫ್ ಜಾಕೆಟ್ಸ್ ಅಂಡ್ ಅಮಂಗ್ ಅದರ್ ಥಿಂಗ್ಸ್. ಓಕೆ, ಇದನ್ನ DRDO ಚೇರ್ಮನ್ ರೀಸೆಂಟ್ಲಿ ಕಾಂಪೋಸಿಟ್ ಮೆಟೀರಿಯಲ್ಸ್ ಯೂಸ್ ಮಾಡೋದ್ರಿಂದ ನಮ್ಮ ಇಂಡಿವಿಜುವಲ್ ಡೆವಲಪ್ಮೆಂಟ್ ಆಯಿತು, ಮಿಸೈಲ್ಸ್ ಆಯಿತು, ಏರ್ಕ್ರಾಫ್ಟ್ ಆಯಿತು ಡೆವಲಪ್ ಮಾಡಲಿಕ್ಕೆ, ಬುಲೆಟ್ ಪ್ರೂಫ್ ಜಾಕೆಟ್ ಡೆವಲಪ್ ಮಾಡಲಿಕ್ಕೆ ಒಂದು ಕೀ ರೋಲ್ ಆಗಿ ಪ್ಲೇ ಆಗುತ್ತೆ ಅಂತ DRDO ಚೇರ್ಮನ್ ರೀಸೆಂಟ್ಲಿ ಹೇಳಿದ್ದಾರೆ. ಓಕೆ, ಕಾಂಪೋಸಿಟ್ ಮೆಟೀರಿಯಲ್ಸ್ ಅಂದ್ರೆ ಏನು ಅಂತಂದ್ರೆ 2 or more ಮೆಟೀರಿಯಲ್ಸ್. ಓಕೆ, 2 or more ಮೆಟೀರಿಯಲ್ ವಿತ್ ಡಿಫ್ರೆಂಟ್ ಕೆಮಿಕಲ್ಸ್ ಇದು ಇರುತ್ತೆ, ಪ್ರಾಪರ್ಟಿ ಇರುತ್ತೆ, ಅಂಡ್ ಆಲ್ಸೋ ಫಿಸಿಕಲ್ ಪ್ರಾಪರ್ಟೀಸ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಸೊ ಇದೆರಡನ್ನು ಕಂಬೈನ್ ಮಾಡಿ ಬರುವಂತಹ ಮೆಟೀರಿಯಲ್ಗೆ ನಾವು ಕಾಂಪೋಸಿಟ್ ಮೆಟೀರಿಯಲ್ ಅಂತ ಹೇಳ್ತೀವಿ. ಎ ಕಾಂಪೋಸಿಟ್ ಮೆಟೀರಿಯಲ್ ಯೂಸ್ ಟು ಎನ್ಹೆನ್ಸ್ ದ ಏನು ಒಂದು ಪ್ರಾಪರ್ಟಿನ ಬೇಸ್ ಪ್ರಾಪರ್ಟಿ ಏನಿರುತ್ತೋ, ಬೇಸ್ ಮೆಟೀರಿಯಲ್ ಪ್ರಾಪರ್ಟಿ ಇರುತ್ತೆ, ಅದನ್ನ ಎನ್ಹೆನ್ಸ್ ಮಾಡಲಿಕ್ಕೆ, ಇನ್ಕ್ರೀಸ್ ಮಾಡಲಿಕ್ಕೆ, ಎಫಿಷಿಯನ್ಸಿ ಜಾಸ್ತಿ ಮಾಡಲಿಕ್ಕೆ ಕಾಂಪೋಸಿಟ್ ಮೆಟೀರಿಯಲ್ ನಾವು ಯೂಸ್ ಮಾಡ್ತೀವಿ. ಅಂಡ್ ಕಾಂಪೋಸಿಟ್ ಮೆಟೀರಿಯಲ್ಸ್ ಮೇನ್ ಇದನ್ನು ನಾವು ಕಾನ್ಸ್ಟಿಟ್ಯೂಯೆಂಟ್ ಮೆಟೀರಿಯಲ್ಸ್ ಕೂಡ ಅಂತ ಹೇಳ್ತೀವಿ. ನೋಡ್ಬೋದು ಕಾನ್ಸ್ಟಿಟ್ಯೂಯೆಂಟ್ಸ್ ಆರ್ ಕಾನ್ಸ್ಟಿಟ್ಯೂಯೆಂಟ್ ಮೆಟೀರಿಯಲ್ಸ್ ಅಂತ ಕೂಡ ನಾವು ಹೇಳ್ತೀವಿ. ಓಕೆ, ಅಂಡ್ ಆಲ್ಸೋ ಕಾಂಪೋಸಿಟ್ ಮೆಟೀರಿಯಲ್ಸ್ ಆರ್ ಆಫ್ ಏನಂತ ಹೇಳ್ಬೋದು ಹೈ ಏನು ಹೇಳ್ಬೋದು ಸ್ಟ್ರೆಂತ್ ಟು ವೇಟ್ ರೇಷಿಯೋ ಆಗಿರುತ್ತೆ, ಕರೋಷನ್ ರೆಸಿಸ್ಟೆನ್ಸ್ ಆಗಿರುತ್ತೆ, ಡ್ಯೂರಬಿಲಿಟಿ ಚೆನ್ನಾಗಿರುತ್ತೆ, ಡಿಸೈನ್ ಫ್ಲೆಕ್ಸಿಬಿಲಿಟಿ, ಥರ್ಮಲ್ ಆ್ಯಂಡ್ ಎಲೆಕ್ಟ್ರಿಕಲ್ ಇನ್ಸುಲೇಷನ್, ಕೆಮಿಕಲ್ ರೆಸಿಸ್ಟೆನ್ಸ್,
ಕಸ್ಟಮೈಬಲ್ ಪ್ರಾಪರ್ಟೀಸ್ ಮೇಕಿಂಗ್ ದಮ್ ಐಡಲ್ ಫಾರ್ ವೇರಿಯಸ್ ಇಂಡಸ್ಟ್ರಿ, ಬೇರೆ ಬೇರೆ ಇಂಡಸ್ಟ್ರಿಗೆ ಯೂಸ್ ಮಾಡಲಿಕ್ಕೆ ಇದೊಂದು ಬೆಸ್ಟ್ ಸೂಟೇಬಲ್ ಮೆಟೀರಿಯಲ್ಸ್ ಆಗಿರುತ್ತೆ. ಓಕೆ, ಆ್ಯಂಡ್ ಎಕ್ಸಾಂಪಲ್ಸ್ ನೋಡೋದಾದ್ರೆ ಕಂಪೋಸಿಟ್ ಮೆಟೀರಿಯಲ್ಸ್ಗೆ ನಾವು ಫೈಬರ್ ಗ್ಲಾಸ್ ಹೇಳ್ಬೋದು, ಕಾರ್ಬನ್ ಫೈಬರ್ ರಿನ್ಫೋರ್ಸ್ ಪಾಲಿಮರ್ ಆಯಿತು, ಕಾಂಕ್ರೀಟ್ ಆಯಿತು, ಪ್ಲೇವುಡ್ ಆಯಿತು, ಇವೆಲ್ಲೂ ಸಮ್ ಆಫ್ ದಿ ಎಕ್ಸಾಂಪಲ್ಸ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ವೈಡ್ ರೇಂಜ್ ಆಫ್ ಅಪ್ಲಿಕೇಶನ್ ಇನ್ ಏರೋಸ್ಪೇಸ್ ಟಚಸ್ ಅಲ್ಲೂ ಯೂಸ್ ಮಾಡ್ತಾರೆ. ಓಕೆ, ಆ್ಯಂಡ್ ಆಲ್ಸೋ ಕಂಪೋಸಿಟ್ ಮೆಟೀರಿಯಲ್ಸ್ ಎನೇಬಲ್ಸ್ us to fly further and develop more fuel efficient automobiles, ಅಂದರೆ ಬಿಕಾಸ್ ವೆಹಿಕಲ್ ವೇಟ್ ರಿಡಕ್ಷನ್ಸ್ ಕಮ್ಮಿ ಇರೋದ್ರಿಂದ ಆ್ಯಂಡ್ ಹಾರ್ವೆಸ್ಟ್ ಎನರ್ಜಿ ಮೋರ್ ಎಫಿಷಿಯೆಂಟ್ಲಿ ಆಗುತ್ತೆ. ಲೈಟರ್ ಆ್ಯಂಡ್ ಲಾರ್ಜರ್ ವಿಂಡ್ ಟರ್ಬೈನ್ ಬ್ಲೇಡ್ ಸಿಗುತ್ತೆ ನಿಮಗೆ. ಪ್ರಿವೆಂಟ್ ಇಂಜುರಿ, ಓಕೆ, ಸೇಫ್ಟಿ ಇಕ್ವಿಪ್ಮೆಂಟ್ ಲೈಕ್ ಮೋಟರ್ ಸೈಕಲ್ ಹೆಲ್ಮೆಟ್ಸ್ ಆ್ಯಂಡ್ ಆಲ್ಸೋ ಸ್ಪೋರ್ಟಿಂಗ್ ಇಕ್ವಿಪ್ಮೆಂಟ್ಸ್, ಇದೆಲ್ಲನೂ ಕಾಂಪೋಸಿಟ್ ಮೆಟೀರಿಯಲ್ಸ್ ಇಂದ ನಾವು ಫಾರ್ಮೇಷನ್ ಮಾಡಬಹುದಾಗುತ್ತೆ. ಇಲ್ಲಿ ಈ ಕ್ವಶನ್ಸ್ ಆಪ್ಷನ್ಸ್ ನೋಡೋದಾದ್ರೆ ಆಲ್ ದಿ ಅಬೋ. ಓಕೆ, ನೀವು ಡೀಟೇಲ್ ಆಗಿ ನೋಡಿ ಎಲ್ಲ ಆಪ್ಷನ್ಸ್ ಕೂಡ ಇಲ್ಲಿ ಅಪ್ಲಿಕೇಬಲ್ ಆಗುತ್ತೆ. ಇವತ್ತಿನ ಲಾಸ್ಟ್ ಕ್ವಶನ್ ಡಿಸ್ಕಸ್ ಮಾಡೋಣ. ವಾಟ್ ಸಿಗ್ನಿಫಿಕೆಂಟ್ ಟೆಕ್ನಾಲಜಿಕಲ್ ಎನ್ಹಾನ್ಸ್ಮೆಂಟ್ ಹ್ಯಾಸ್ ಬಿನ್ ಇಂಟಿಗ್ರೇಟೆಡ್ ಇನ್ ಟು ದ ಗೈಡೆಡ್ ವರ್ಷನ್ ಆಫ್ ದಿ ಪಿನಾಕಾ MRLS ಅಂತ ಇದೆ. ಸೊ ಅಗೇನ್ ಸಮ್ ಆಫ್ ದಿ ಎಕ್ಸ್ಪ್ಲನೇಷನ್ಸ್ ನ ನೋಡಿ, ದೆನ್ ವಿಲ್ ಸಾಲ್ವ್ ದ MCQ. ಪಿನಾಕಾ MLRS ಮಲ್ಟಿಪಲ್ ರಾಕೆಟ್ ಲಾಂಚ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ರೀಸೆಂಟ್ಲಿ ಯೂನಿಯನ್ ಮಿನಿಸ್ಟರ್ ಹ್ಯಾಸ್ ಸೈನ್ಡ್ ದ 10,177 crore contracts for ammunition procurement for the Pinaka multi-rocket launch system, enhancing India's Army's firepower. Army's firepower ನ ಎನ್ಹಾನ್ಸ್ ಮಾಡಲಿಕ್ಕೆ ಸೊ ಒಂದು ಕಾಂಟ್ರಾಕ್ಟ್ ಸೈನ್ ಮಾಡ್ತಾರೆ ಯೂನಿಯನ್ ಡಿಫೆನ್ಸ್ ಮಿನಿಸ್ಟರ್, ಅದರಿಂದ ಇದು ನ್ಯೂಸ್ ಅಲ್ಲಿದೆ. ಓಕೆ, ಪಿನಾಕಾ ಮಲ್ಟಿಪಲ್ ರಾಕೆಟ್ ಲಾಂಚ್ ಸಿಸ್ಟಮ್ ಬಗ್ಗೆ ನೋಡೋದಾದ್ರೆ ಇದೊಂದು ಬ್ಯಾಟಲ್ ಪ್ರೂವನ್ ಆಗಿರುತ್ತೆ. ಆಲ್ ವೆದರ್ ಇಂಡೈರೆಕ್ಟ್ ಏರಿಯಾ ಫೈರ್ ಆರ್ಟಿಲರಿ ವೆಪನ್ ಸಿಸ್ಟಮ್ ಅಂತ ಹೇಳ್ತೀವಿ. ಓಕೆ, ಅಂಡ್ ಡೆವಲಪ್ಡ್ ಬೈ ಯಾವುದು DRDO ಅಂಡ್ ಆಲ್ಸೋ ARDA ಅಂತ ಹೇಳ್ತೀವಿ. ಏನಿದು ಆರ್ಮಮೆಂಟ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಹೇಳ್ತೀವಿ. ಓಕೆ, ಅಂಡ್ ಫಸ್ಟ್ ಯೂಸ್ ಎಲ್ಲಿ ಆಗಿದ್ದು ಇದು ಅಂತ ನೋಡೋದಾದ್ರೆ ಪಿನಾಕಾ MLRS ಕಾರ್ಗಿಲ್ ವಾರ್ ಅಲ್ಲಿ ಸಕ್ಸಸ್ಫುಲಿ ನ್ಯೂಟ್ರಲೈಸಿಂಗ್ ಪಾಕಿಸ್ತಾನ್ ಆರ್ಮಿ ಪೊಸಿಷನ್ಸ್ ಆನ್ ದ ಮೌಂಟೇನ್ ಟಾಪ್ಸ್ ಅಲ್ಲಿ ಇರುವಂತಹ ಅಲ್ಲಿ ಫಸ್ಟ್ ಯೂಸ್ ಆಗುತ್ತೆ. ಓಕೆ, ಇಲ್ಲಿ ಪಿನಾಕಾ MLRS ದ ಕ್ಯೂ ಫೀಚರ್ಸ್ ನೋಡೋದಾದ್ರೆ ಸೊ ರ್ಯಾಪಿಡ್ ರೆಸ್ಪಾನ್ಸ್ ಅಂಡ್ ಹೈ ಅಕ್ಯುರಸಿ ಆಗಿರುತ್ತೆ. ಲಾಂಚರ್ ಕಾನ್ಫಿಗರೇಷನ್ ಇರುತ್ತೆ. ಈಚ್ ಲಾಂಚರ್ ಕ್ಯಾರೀಸ್ 12 ರಾಕೆಟ್ಸ್ ಇರುತ್ತೆ. ಓಕೆ, ಅಂಡ್ ಎ ಬ್ಯಾಟರಿ ಕನ್ಸಿಸ್ಟ್ ಆಫ್ 6 ಲಾಂಚರ್ 72 ರಾಕೆಟ್ ಟೋಟಲ್ ಆಗಿರುತ್ತೆ. ವಾರ್ ಹೆಡ್ ಕೆಪಾಸಿಟಿ ಆಯಿತು. ಓಕೆ, ಅಂಡ್ ರೇಂಜ್ ಕೂಡ ಆಯಿತು 75 ಕಿಲೋಮೀಟರ್ ಇನ್ ದ ಲೇಟೆಸ್ಟ್ ವರ್ಷನ್ಸ್. ಓಕೆ, ಇವಾಗೇನು ಇನ್ವೆಸ್ಟ್ ಮಾಡಿ ಸೈನ್ ಕಾಂಟ್ರಾಕ್ಟ್ಸ್ ಮಾಡಿದಾರೋ ಲೇಟೆಸ್ಟ್ ವರ್ಷನ್ಸ್ ಎಲ್ಲ ತೊಗೋಬೇಕಂತ, ಅದರ ರೇಂಜ್ 75 ಕಿಲೋಮೀಟರ್ ಆಗಿರುತ್ತೆ. ಮೊಬಿಲಿಟಿ ಆಯಿತು. ಓಕೆ, ಅಂಡ್ ಆಲ್ಸೋ ಗೈಡೆಡ್ ವರ್ಷನ್ಸ್, ಇದೆಲ್ಲನೂ ಡೀಟೇಲ್ ಆಗಿ ಆಮೇಲೆ ನೋಡ್ಕೊಳ್ಳಿ. ಸೊ ಇದು ಓವರ್ ಆಲ್ ಪಿನಾಕಾ MLRS ಕಂಪ್ಲೀಟ್ ಡೀಟೇಲ್ ಆಗಿರುತ್ತೆ. ಇದು ರಿಲೇಟೆಡ್ ನಾವು MCQ ಸಾಲ್ವ್ ಮಾಡೋಣ. ಸೊ ಇಲ್ಲಿ ಆಪ್ಷನ್ಸ್ ನೋಡೋದಾದ್ರೆ ಲೇಸರ್ ಗೈಡೆಡ್ ಟಾರ್ಗೆಟಿಂಗ್ ಸಿಸ್ಟಮ್ ಇದು ರಾಂಗ್ ಇರುತ್ತೆ. ಇನ್ಫ್ರಾರೆಡ್ ಥರ್ಮಲ್ ಇಮ್ಯಾಜಿನಿಂಗ್ ಇದು ರಾಂಗ್ ಇರುತ್ತೆ. INS GPS ನ್ಯಾವಿಗೇಷನ್ ಇದು ಸರಿ ಇರುತ್ತೆ. ಸೊ ಇದು ಮೇನ್ ಏನಕ್ಕೆ ಇನ್ಕಾರ್ಪೊರೇಟ್ ಮಾಡಿದ್ದಾರೆ INS GPS ನ್ಯಾವಿಗೇಷನ್ ಅಂತಂದ್ರೆ ಒಂದು ಎನ್ಹಾನ್ಸ್ ದ ಪ್ರಿಸಿಷನ್ ಟಾರ್ಗೆಟಿಂಗ್. ಓಕೆ, ಅಕ್ಯುರೇಟ್ ಟಾರ್ಗೆಟಿಂಗ್ನ ಎನ್ಹಾನ್ಸ್ ಮಾಡಲಿಕ್ಕೆ ಇದು ಒಂದು ಕ್ರೂಷಿಯಲ್ ಮೂಮೆಂಟ್ ಆಗಿರುತ್ತೆ. ಬಿಕಾಸ್ ಅಕ್ಯುರೇಟ್ ಡೆಲಿವರಿ ಆಫ್ ದಿ ರಾಕೆಟ್ ಪೇಲೋಡ್ಸ್ ಏನಿರುತ್ತೋ ಅಕ್ಯುರೇಟ್ ಆಗಿ ಡೆಲಿವರಿ ಆಗಬೇಕು ಅನ್ನೋ ಒಂದು ಇದರಿಂದ ಇದನ್ನ ಅಪ್ಡೇಟ್ ಮಾಡಿದೆ. INS GPS ನ್ಯಾವಿಗೇಷನ್ ಇನ್ಕ್ಲೂಡ್ ಮಾಡಿದ್ದಾರೆ. ಓಕೆ, ಆ್ಯಂಡ್ ಕರೆಕ್ಟ್ ಆಪ್ಷನ್ C ಆಗಿರುತ್ತೆ. ಇದಿಷ್ಟು ಓವರ್ ಆಲ್ ಸೈನ್ಸ್ ಆ್ಯಂಡ್ ಟೆಕ್ February 1st to 8th ರಿಲೇಟೆಡ್ ಏನೆಲ್ಲ ಕರೆಂಟ್ ಅಫೇರ್ಸ್ ನಾವು ಈ ವೀಕಿಂದ ಇದನ್ನು ಅದೆಲ್ಲ ಡಿಸ್ಕಸ್ ಮಾಡಿದ್ದೀವಿ. ಐ ಹೋಪ್ ಇದು ಎಲ್ಲರಿಗೂ ಯೂಸ್ಫುಲ್ ಆಗಿದೆ ಅನ್ಕೊತೀನಿ. ಆ್ಯಂಡ್ ಆಲ್ಸೋ ಯಾರೆಲ್ಲ PDF ಡೌನ್ಲೋಡ್ ಮಾಡ್ಕೋಬೇಕು ಅನ್ಕೋತಾರೋ ಅವರು adva.academy.in ಅಲ್ಲೋ ಒಂದು ಇದು ವೆಬ್ಸೈಟಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಹಾಗೆ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಪ್ರಿಪೇರ್ ಆಗ್ತಿದ್ದಾರೋ ಅವರಿಗೂ ಈ ವಿಡಿಯೋನ ಶೇರ್ ಮಾಡಿ, ಸೊ ದಟ್ ಅವರಿಗೂ ಯೂಸ್ಫುಲ್ ಆಗುತ್ತೆ. ಅವರಿಗೂ ಮೆಟೀರಿಯಲ್ ಡೌನ್ಲೋಡ್ ಮಾಡೋಕ್ಕೆ ಹೇಳಿ, ಸೊ ದಟ್ ಫ್ರೀಯಾಗಿ ಅವೈಲೇಬಲ್ ಇರೋದ್ರಿಂದ ಅವ್ರಿಗೆ ನಿಮಗೆ ರಿವಿಷನ್ ಮಾಡಲಿಕ್ಕೆ ರೆಫರ್ ಮಾಡಲಿಕ್ಕೆ ಇದು ಭಾಳ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಆಲ್ಸೋ ಏನೋ ಸಜೆಷನ್ಸ್ ಇದ್ರು ಅಥವಾ ಏನಾದರೂ ಡೌಟ್ಸ್ ಇದ್ರು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ವಿಲ್ ಬಿ ರೆಸ್ಪಾಂಡಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.